ಹಲೋ ನಮಸ್ತೆ, ನಾನು ಭವಾನಿ. ಇವತ್ತು ನಾನಿದ್ದೀನಿ ಮಾರ್ಕೆಟಲ್ಲಿ. ಬಿಕಾಸ್ ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಇಲ್ಲಿ ಬಂದಿರುವಂಥ ಜನಗಳು ನಾಳೆ ಹಬ್ಬಕ್ಕೆ ಯಾವ ರೀತಿ ಪ್ರಿಪೇರ್ ಆಗ್ತಿದ್ದಾರೆ ಮತ್ತು ಇಲ್ಲಿ ಯಾವ್ಯಾವ ರೀತಿ ರೇಟ್ಗಳಾಗಿದೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಜಸ್ಟ್ ಫಾಲೋ ಮೀ. ಹಾಯಪ್ಪ. ನಿಮ್ಮ ಹೆಸರು? ಪುಷ್ಪ. ಪುಷ್ಪ, ನಾಳೆ ಹಬ್ಬ ಫುಲ್ ಜೋರ? ಏನೂ ಇಲ್ಲಪ್ಪ. ನಿಮ್ಮ ಹೆಸರು ಹೇಳಿ. ನಿವೇದಿತಾ. ನಿವೇದಿತಾ, ಓಕೆ. ನಾಳೆ ಹಬ್ಬ ಜೋರ? ಹೌದು, ಪ್ರಿಪ್ರೇಷನ್ ನಡೀತಿದ್ಯಾ? ನಡೀತಿದೆ. ನಿಮ್ಮ ಮನೆಗೆ ಕುಂಡಿಸ್ತಾರಾ? ಎಸ್. ಓಕೆ. ಎಷ್ಟು ದಿನದಿಂದ ಪ್ರಿಪ್ರೇಷನ್ ಮಾಡ್ತೀರಾ ಇದು? ಇದು ಮದುವೆ ಆದಮೇಲೆ ಫಸ್ಟ್ ಟೈಮ್. ಇದು ಫಸ್ಟ್ ಟೈಮ್? ಎಷ್ಟು ದಿನದಿಂದ ಹಬ್ಬಕ್ಕೆ ಪ್ರಿಪ್ರೇಷನ್ಗಳನ್ನ ಮಾಡ್ತೀರಾ ನೀವು? ಒನ್ ಮಂತ್ ಇದೆ. 1 ಮಂತಿಂದ ಏನೇನು ಇರ್ತೀರಾ ನೀವು ಲಕ್ಷ್ಮಿ ಮುಂದೆ? ಎಲ್ಲ ಫ್ರೂಟ್ಸ್, ವೆಜಿಟೇಬಲ್ಸ್ ಐತಿ, ಫ್ಲವರ್ಸ್, ಡೆಕೋರೇಷನ್ ಐಟಮ್ಸ್. ಈ ಸರಿ ಯಾವ ರೀತಿ ಡೆಕೋರೇಷನ್ ಮಾಡೋಣ ಅಂತ? ಸಿಂಪಲ್ ಆಗೇನಾ? ಯಾಕಂದ್ರೆ ಮುಗಿದೆಲ್ಲ ಆಗಲ್ಲ, ಅದಕ್ಕೆ ಆಗಲ್ಲ. ಓಕೆ ಓಕೆ. ನಿಮ್ಮ ಫೇವ್ರೆಟ್ ಫುಡ್ ಯಾವುದು ಈಗಿನ ಇದರಲ್ಲಿ ವರಮಹಾಲಕ್ಷ್ಮಿ ಹಬ್ಬದ್ದು? ರವೆ ಉಂಡೆ, ಖರ್ಜೂರ, ಓಕೆ, ಒಬ್ಬಟ್ಟು. ಓಕೆ. ನಿಮಗೆ ನಾನು ಒಂದು 20 ಸೆಕೆಂಡ್ ಟೈಮ್ ಕೊಡ್ತೀನಿ, ಓಕೆನಾ? ಹೆಣ್ಣ ದೇವರ ಹೆಸರುಗಳನ್ನ ಹೇಳಬೇಕು, ಒಂದು 5, ಓಕೆನಾ? ಹೇಳ್ತೀರಾ? 20 ಸೆಕೆಂಡಲ್ಲಿ. ಎಲ್ಲಮ್ಮ, ಮಧುರಮ್ಮ, ಕಾವೇರಮ್ಮ. ನಾನು ಇನ್ನೂ ಟೈಮ್ ಸ್ಟಾರ್ಟ್ ಮಾಡಿಲ್ಲ, ಅಷ್ಟೊಂದು ಹೇಳ್ಬಿಟ್ರಿ. ಓಕೆ ಫೈನ್, ಹೇಳಿ ಇವಾಗ. ಎಲ್ಲಮ್ಮ, ಮಧುರಮ್ಮ, ಕಾವೇರಮ್ಮ, ಚೌಡಮ್ಮ, ಸಪ್ಲಮ್ಮ. ಎಲ್ಲ ಫುಲ್ ಹಳ್ಳಿ ಕಡೆಗೆ ಹೋಗ್ಬಿಟ್ರಲ್ಲ. ಓಕೆ. ಮತ್ತೆ ಈಗಿನ ಇಲ್ಲಿ ರೇಟ್ಗಳನ್ನ ನೋಡಿದ್ದೀರಾ ಅಲ್ವಾ? ತುಂಬಾ ರೇಟ್ ಇದೆ. ರೇಟ್ ಆಗಿದೆ. ಏನು ಅನಿಸ್ತಿದೆ? ಎಲ್ಲ ಡಬಲ್ ಆಗ್ಬಿಟ್ಟಿದೆ. ಏನು ಅನಿಸ್ತಿದೆ? ಏನು ಮಾಡೋಕ್ಕಾಗಲ್ಲ, ಹಬ್ಬ ಅಲ್ವಾ, ಇಸ್ಕೊಂಡು ಹೋಗ್ಲೇಬೇಕು. ಕಮ್ಮಿ ಮಾಡಕ್ಕೆ ಏನಾದರೂ ಹೇಳ್ತಿದ್ದೀರಾ? ಚೌಕಾಸಿ ಏನಾದ್ರು ಮಾಡ್ತೀರಾ ನೀವು? ಮಾಡ್ತಾ ಇದೀವಿ, ಕೊಡ್ತಾ ಇಲ್ಲ. ಹೌದು. ಓಕೆ. ಎನಿವೇಸ್, ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಚೆನ್ನಾಗಿ ಮಾಡಿ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಲಕ್ಷ್ಮಮ್ಮ, ಎಲ್ಲಿಂದ ಬರ್ತಿರೋದು? ಜೆ.ಪಿ. ನಗರ. ಜೆ.ಪಿ. ನಗರ. ನಾಳೆ ಹಬ್ಬ ಜೋರ? ಹಬ್ಬ ಏನೋ ಸಿಂಪಲ್ಲಾಗಿ ಮಾಡೋದು. ಏನು ಈ ರೇಟ್ಗಳಾಗಿ ಮಾಡೋದು? ಈ ರೇಟ್ಗಳಾಗ ಏನು ನೋಡ, ಇವು 125 ರೂಪಾಯಿ. ಅಯ್ಯೋ, ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ನೀವು ಬಾರ್ಗೇನ್ ಮಾಡ್ತೀರಾ? ಏನು ಕೊಡಲ್ಲ, ಬಾರ್ಗಿನ್ ಮಾಡಿದ್ರೆ ಪೂಜೆ ಮಾಡ್ಬೇಕಲ್ವ, ತಗೊಂಡು. ನೀವು ಕೊಡಬೇಕು. ಅಯ್ಯೋ, ಕೇಳಲ್ಲ ರೀ, ಅವರೆಲ್ಲ ಒಂದೇನಾ? ಹಬ್ಬದಲ್ಲಿ ಸ್ವಲ್ಪ ದುಡ್ಡು ಮಾಡ್ಕೊಂತಾರಲ್ಲ, ಮಾಡ್ಕೊಂಡ್ಲಿ ಬಿಡು. ನೀವು ಕುಂಡಿಸ್ತೀರಾ ಅಮ್ಮ ಮನೆಯಲ್ಲಿ? ಎಷ್ಟು ವರ್ಷದಿಂದ ಕುಂಡಿಸ್ತಿದ್ದೀರಾ? 44 ವರ್ಷ ಆಯ್ತು. ಹೌದಾ? ಹೇಗೆ ಕುಂಡಿಸ್ತೀರಾ ನೀವು? ಅದೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು, ಒಗೆಯೋದು, ತೊಳೆಯೋದು, ಬಳಿಯೋದೆಲ್ಲ. ದೇವ್ರ ಮನೆ ದೊಡ್ಡದಾಗಿದ್ರೆ ಅಲ್ಲೇ ಕುಣಿಸ್ಬೋದು. ಚಿಕ್ಕದಾಗಾದರೆ ಹಾಲಲ್ಲಿ ಟೇಬಲ್ ಹಾಕಿ ಬಿಂದಿಗೆ ಒಂದಿಟ್ಟು ಸೀರೆ ಎಲ್ಲ ಉಡಿಸಿ ಒಡವೆ ಇದ್ರೆ ಹಾಕ್ಬೋದು, ಇಲ್ದ ಹೋದ್ರೆ ಪೂಜೆ ಸಿಂಪಲ್ ಆಗಿ ಮಾಡ್ಬೋದು. ಓಕೆ. ಈ ಹಬ್ಬದಲ್ಲಿ ತುಂಬ ವಿಶೇಷ ಅಂದರೆ ಏನಮ್ಮ ವರಮಹಾಲಕ್ಷ್ಮಿಗೆ? ವಿಶೇಷ ಅಂದರೆ ಅದೇ ಆಯಮ್ಮನಿಂದ ತಾನೇ ನಾವೆಲ್ಲ ಈ ದುಡ್ಡು ಕಾಸು ಬದುಕೋದು, ತಿಂಡಿ ಊಟ ಎಲ್ಲ. ವರ್ಷಕ್ಕೊಂದ್ಸತಿ ಒಂಚೂರು ಪೂಜೆ ಮಾಡಿದ್ರೆ ಸಮಾಧಾನ ಆಗುತ್ತಲ್ವ? ಸಮಾಧಾನ ಆಗುತ್ತೆ. ಹಾಗಾದ್ರೆ ತುಂಬ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಮ್ಮ? ಆಯ್ತೀನಿ 40, ಈ ವರ್ಷ ಸೇರಿದ್ರೆ 44. ಓಹೋ, ಸೀನಿಯರ್ ನೀವು. ನಿಮ್ಮ ಮನೇಲಿ ಯಾರು ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡಿಕೊಂಡು ಇದಕ್ಕೆ ಹೆಲ್ಪ್ ಮಾಡೋದು ಯಾರು ನಿಮ್ಮ ಮನೇಲಿ? ಮಗಳು, ನಾನು, ಸೊಸೆನೂ ಇದ್ದಾಳೆ. ಅಷ್ಟೇನು ಮಾಡಲ್ಲ, ಎಲ್ಲ ಆದ್ಮೇಲೆ ಬಂದು ಪೂಜೆ ಮಾಡ್ತಾಳೆ. ನೀವೇನು ಹೇಳಲ್ಲ ಅವ್ರಿಗೆ? ಏನು ಈ ಕಾಲದಾಗ ಏನು ಹೇಳೋದು ಮೇಡಮ್ ಅವರೇ? ಸುಮ್ಮನೆ ಮಾತುಕತೆ ಬೆಳೀತಾ ಇರುತ್ತೆ, ಯಾಕೆ ಬೇಕು? ಈ ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಏನಕ್ಕೆ ಮಾಡಬೇಕು? ಅದೇ ದೊಡ್ಡವ್ರು ಹೇಳ್ತಾರೆ, ವರ್ಷಕ್ಕೊಂದ್ಸಾರಿ ಬರೋದು. ಅಷ್ಟೊಂದು ಕೊಟ್ಟಿದ್ದಾಳಲ್ಲ ನಮಗೆ ಎಮ್ನೋ ಲಕ್ಷ್ಮೀ ದೇವಿ. ಒಂಚೂರು ಏನೋ ಹಣ್ಣು ಕಾಯಿ, ಒಂದು ಅರ್ಶಿನ ಕುಂಕುಮ, ಒಂದು ಕಾಯಿ, ಒಂದು ಬ್ಲೌಸ್ ಕರೆದು ಕೊಟ್ಟರೆ ಒಳ್ಳೇದು ಅಂತ ಅಷ್ಟೇ. ಒಳ್ಳೇದಾಗುತ್ತೆ ನನಗೆ ಗೊತ್ತಿರೋ ಮಟ್ಟಕ್ಕೆ ಅಷ್ಟೇ. ಸರಿ, ಓಕೆ ಅಮ್ಮ, ಒಳ್ಳೇದಾಗಲಿ. ಹ್ಯಾಪಿ ವರಮಹಾಲಕ್ಷ್ಮಿ. ಅಷ್ಟೇ, ಒಳ್ಳೇದಾಗಲಿ, ಚೆನ್ನಾಗಿರಿ. ಥ್ಯಾಂಕ್ ಯು. ಖುಷಿಯಾಗಿ. ಪರಂದೇವಮ್ಮ. ಪರಂದೇವಿ, ಏನು ಮಾಡ್ಕೊಂಡಿರೋದು ನೀವು? ನಾವು ತರಕಾರಿ ವ್ಯಾಪಾರ ಮಾಡೋದು. ಹೌದಾ? ಹೇಗಿದೆ ರೇಟ್ ಎಲ್ಲ? ಹಾಗಾದ್ರೆ ನಿಮ್ಗೆ ಜೋರು ಹಬ್ಬ ಇರುತ್ತಲ್ಲ? ಸುಮಾರಾಗಿ ಹಬ್ಬ, ಸುಮಾರು. ವ್ಯಾಪಾರ ಆಗ್ತಿದೆ? ಹ್ಞೂ, ವ್ಯಾಪಾರ. ಊದಿ ಅಂಗಡಿ ಎಲ್ಲ. ಒಬ್ಬ ಮಮತಾ ಅವರು. ಹೌದಾ? ಹೂವು ಯಾವ್ಯಾವ ಹೂವು ಇಟ್ಟಿದ್ದೀರಾ ನೀವು? ರೋಜ್ ಹೂವು, ಮಲ್ಲಿಗೆ ಹೂವು, ಸಾಮಂತಿಗೆ ಹೂವು ಎಲ್ಲ ಅವೆ. ತುಳಸಿ ಹೂವು ಎಲ್ಲ ಅವೆ. ರೇಟ್ ಜಾಸ್ತಿ ಆಗಿದೆ ಅಲ್ಲ? ಹ್ಞೂ, ಎಲ್ಲ ರೇಟ್ ಜಾಸ್ತಿ. ಕಸ್ಟಮರು ನೀವು ಕೇಳಿದ್ನೇ ಕೊಡ್ತಿದ್ದೀರಾ ಅಥವಾ ಚೌಕಾಸಿ ಮಾಡ್ತಿದ್ದಾರಾ? ಇಲ್ಲಪ್ಪ, ಚೌಕಾಸಿ ಮಾಡ್ತಾರಾ? ಚೌಕಾಸಿ ಮಾಡಿದ್ರೆ ನೀವು ಕೊಡ್ತೀರಾ? ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? ಓಕೆ. ಹಬ್ಬ ನಾಳೆ ನೀವು ಕುಂಡಿಸ್ತೀರಾ ಮನೆ? ಇಲ್ಲ, ಬರೋ ವಾರ ಮಾಡ್ತೀವಿ. ಬರೀ ವಾರ ಮಾಡ್ತೀರಾ? ಓಕೆ. ಈ ಹಬ್ಬದ ಸ್ಪೆಷಲ್ ಏನು? ಒಬ್ಬಟ್ಟು, ಅಡುಗೆ, ಊಟ ಮಾಡ್ತೀವಿ. ಯಾವ್ದಾದ್ರು ಒಂದು 5 ಸ್ಪೆಷಲ್ ತಿಂಡಿ ಹೇಳಿ ನೋಡೋಣ. ಕರ್ಜಿಕಾಯಿ, ರವೆ ಉಂಡೆ, ಆಮೇಲೆ ಚಕ್ಕಳಿ, ಆಮೇಲೆ ಕೋಡ್ಬಳೆ, ಆಮೇಲೆ ಇದು ಇನ್ನೊಂದು ಬೇಗ ಬೇಗ ರವೆ ಉಂಡೆ, ಆಮೇಲೆ 5 ಥರ ಆಯ್ತಾ? ಇನ್ನೊಂದು ನಿಪ್ಪಟ್ಟು. ಓಕೆ. ನಿಮ್ಮ ಫೇವ್ರೇಟ್ ಯಾವುದು? ನನಗೆ ಒಬ್ಬಟ್ಟು ಇಷ್ಟ,
ಚಕ್ಲಿ ಇವೆಲ್ಲ ಇಷ್ಟ. ಎಲ್ಲ ಇಷ್ಟನಾ? ಹಾಗಾದ್ರೆ ಹಬ್ಬ ಜೋರಾಗಿ ನಡೀತಿದೆ. ಜಗ ಓಕೆ ಅಮ್ಮ, ಓಕೆ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಹ್ಯಾಪಿ ವರಮಹಾಲಕ್ಷ್ಮಿ. ಆಯ್ತು. ಥ್ಯಾಂಕ್ ಯು. ನಿಮ್ಮ ಹೆಸರು? ಭಾರತಿ. ಭಾರತಿ ಅಂತ. ಎಲ್ಲಿಂದ ಬಂದಿರೋದು? ಇಲ್ಲೇ ಜೆ ಪಿ ನಗರ ಫಸ್ಟ್ ಫೇಸ್. ಓಕೆ, ನಾಳೆ ಹಬ್ಬ ಜೋರ? ಮಾಮೂಲು. ಮಾಮೂಲಿನ? ನೀವು ಕುಂಡ್ರಿಸ್ತೀರಾ ನಿಮ್ಮ ಮನೆಯಲ್ಲಿ? ಎಷ್ಟು ವರ್ಷದಿಂದ ಕುಂಡ್ರಿಸ್ತಿದ್ದೀರಾ? ಈ ಮದುವೆ ಆದಾಗ್ಲಿಂದ 40 ವರ್ಷ ಆಯಿತು. 40 ವರ್ಷದಿಂದ. ಹಾಗಾದ್ರೆ ಫುಲ್ ಗ್ರ್ಯಾಂಡ್ ಇರುತ್ತೆ. ಯಾವಾಗಲೂ ದೇವಿ ಪೂಜೆ ಮಾಡೋದೇ ಒಂದು ಅದೃಷ್ಟ. ಅದೃಷ್ಟ. ಓಕೆ ಓಕೆ. ಯಾವ ರೀತಿ ಪ್ರಿಪ್ರೇಷನ್ ನಡೀತಿದೆ? ಅದೇ ಇವಾಗ ಹೋಗ್ತಾ ಇದ್ದೀವಿ ತಗೊಂಡು, ಹೂವು ಹಣ್ಣು ಎಲ್ಲ ತಗೊಂಡು ಎಲ್ಲ ಮನೆಯೆಲ್ಲ ಕ್ಲೀನ್ ಎಲ್ಲ ಆಗಿದೆ. ದೇವ್ರನ್ನೆಲ್ಲ ರೆಡಿ ಮಾಡ್ಕೋಬೇಕು ಇವಾಗ. ರಾತ್ರಿಗೆ ಬೆಳಿಗ್ಗೆಗೆ ಪೂಜೆ. ಪೂಜೆ ಮಾಡೋದಾ? ಓಕೆ. ನಿಮ್ಮ ಮನೆಯಲ್ಲಿ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡೋದಂದ್ರೆ ಯಾರು? ನಮ್ಮ ಯಜಮಾನ್ರು ಫುಲ್ ಸಾತು. ಇಬ್ಬರು ಜಾಯಿಂಟ್ ವೆಂಚರ್. ಯಾವ ಥರ ಅಡಿಗೆಗಳನ್ನ ಮಾಡಿದ್ದೀರಾ? ನಾಳೆ ಮಾಡಬೇಕು. ಒಬ್ಬಟ್ಟು, ಚಿತ್ರಾನ್ನ, ಒಬ್ಬಟ್ಟು, ಕೋಸಂಬರಿ, ಒಂದು ಪಾಯಸ. ನಿಮ್ಮ ಫೇವ್ರೆಟ್? ಚಿತ್ರಾನ್ನ ಒಬ್ಬಟ್ಟೆ ಫೇವ್ರೆಟ್. ಓಕೆ. ವರಮಹಾಲಕ್ಷ್ಮಿ ಯಾಕೆ ಮಾಡ್ತಾರೆ ಗೊತ್ತಾ? ಅಮ್ಮ ದೇವಿನ ಕೇಳ್ಕೊಳ್ಳೋದು ಫಸ್ಟು ಹೆಲ್ತ್. ಓಕೆ, ಆಮೇಲೆ ನಮಗೆ ದೇವರಲ್ಲಿ ಜ್ಞಾನ ಕೊಡು ಅಂತ ಕೇಳ್ಕೊಬೇಕು ಫಸ್ಟು. ಹೆಲ್ತ್, ವೆಲ್ತ್, ಎಜುಕೇಷನ್, ಪ್ರಾಸ್ಪರಿಟಿ ಎಲ್ಲ ಬೇಕು ದೇವಿಯಿಂದ. ಅಂದರೆ ದೇವಿ ಕಡೆ ನಮಗೆ ಜಾಸ್ತಿ ಒಲವು ಕೊಡು ಅಂತಲೂ ಕೇಳ್ಕೊಬೇಕು ಫಸ್ಟ್ ಪಾಯಿಂಟ್. ಮಾಡ್ಕೊಂಡು ಬರ್ತಿದ್ದೀರಲ್ಲ, ನಿಮಗೆ ಒಂದು ಪಾಸಿಟಿವ್ ಫೀಲ್? ತುಂಬ ದೇವಿ ಪೂಜೆ ಅಂದರೆ ಕಾಯ್ತಾ ಇರ್ತೀವಿ. ಜೋರು ಮಾಡ್ತಿದ್ದೀರಾ? ದೇವಿ ಶಕ್ತಿ. ಇಲ್ಲಿ ಎಲ್ಲ ಫುಲ್ ರೇಟ್ ಆಗಿದೆಯಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ? ತುಂಬ ರೇಟ್ ಆಗಿದೆ. ಬಟ್ ಏನು ಮಾಡೋಕ್ಕಾಗುತ್ತೆ, ಅವರು ವರ್ಷಕ್ಕೊಂದ್ಸತಿ ಪಾಪ ದುಡ್ಕೊತಾರೆ. ಸೊ ನಾವು ಬಾರ್ಗೇನ್ ಮಾಡಬಾರ್ದು. ವರ್ಷಕ್ಕೊಂದ್ಸತಿ ಅವ್ರು ದುಡ್ಕೊತಾರೆ. ಅವ್ರು ಎಷ್ಟು ಹೇಳಿದ್ರೆ ಅಷ್ಟು ಕೊಡೋದು ಅಷ್ಟೇ. ಹಾಗಾದ್ರೆ ನೀವು ಬಾರ್ಗೇನ್ ಮಾಡಲ್ಲ? ಎಷ್ಟು ಹೇಳ್ತೀರೋ ಅಷ್ಟು ಕೊಡ್ತೀರಾ? ಅಷ್ಟೇ. ಸೋ ಸ್ವೀಟ್ ನೀವು. ಏಕೆಂದರೆ ಅವ್ರಿಗೂ ಪಾಪ ಇದೇ ಸೀಸನ್ನು ಅಲ್ವಾ. ಒಂದೊಂದು ರೂಪಾಯಿಗೂ ಎಲ್ರಿಗೂ ಕಷ್ಟನೇ ಅಲ್ವಮ್ಮ. ದೇವಿ ಅನುಕೂಲ ಕೊಟ್ಟಿದೆ. ದೇವಿ ನಾವು ಕೊಡ್ತಾ ಇಲ್ಲ, ದೇವಿಯಿಂದ ದೇವಿಗೇನೆ ಅಲ್ವಾ. ಶಕ್ತಾನುಸಾರ ಮಾಡಿಕೊಡಿ. ಅವ್ರ ಹತ್ರ ಮಾತ್ರ ಬಾರ್ಗೇನ್ ಮಾಡಲ್ಲ. ಸೋ ಸ್ವೀಟ್. ಓಕೆ, ನಾನು ನಿಮ್ಗೆ ಇವಾಗ 20 ಸೆಕೆಂಡ್ ಕೊಡ್ತೀನಿ. ಅಷ್ಟರಲ್ಲಿ ನೀವು ಒಂದು 5 ಹೆಣ್ಣು ದೇವ್ರ ಹೆಸರು ಹೇಳಬೇಕು. ಓಕೆನಾ? ರೆಡಿನಾ? ಹೇಳ್ತೀರಾ? ಓಕೆ, ರೆಡಿ, ಸ್ಟಾರ್ಟ್. ಮಹಾಲಕ್ಷ್ಮಿ, ಗೌರಿ, ಅನ್ನಪೂರ್ಣೇಶ್ವರಿ, ಆಮೇಲೆ ದುರ್ಗಾದೇವಿ, ಲಲಿತಾದೇವಿ. ಸೂಪರ್. ಟೈಮ್ ಸಖತ್ತಾಗಿ ಹೇಳ್ಬಿಟ್ರಲ್ಲ. ಎನಿವೇಸ್, ಹ್ಯಾಪಿ ವರಮಹಾಲಕ್ಷ್ಮಿ. ಹಬ್ಬ ಜೋರಾಗಿ ಚೆನ್ನಾಗಿ ಮಾಡಿ. ಒಳ್ಳೆಯದಾಗಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಬೈ ಬಾಯ್. ಸೊ ನೋಡಿದ್ರಲ್ಲ, ಇಲ್ಲಿನ ಜನಗಳು ಯಾವ ರೀತಿ ಪರ್ಚೇಸ್ ಮಾಡ್ತಿದ್ದಾರೆ, ಇಲ್ಲಿನ ರೇಟ್ ಯಾವ ರೀತಿ ಆಗಿದೆ, ಅವರೆಲ್ಲ ಅಭಿಪ್ರಾಯಗಳನ್ನು ನಮ್ಗೆ ತಿಳಿಸಿದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂತ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಬೇರೆ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಬೈ ಬಾಯ್.